ರಾಜ್ಯ ಸಚಿವ ಸಂಪುಟದಲ್ಲಿ ಮಾಜಿ ಸಚಿವ ಮಂಕಾಳು ವೈದ್ಯರಿಗೆ ಸ್ಥಾನ ನೀಡದೆ ಮೀನುಗಾರರ ಸಮುದಾಯದ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಅನ್ಯಾಯ ಮಾಡಲಾಗಿದೆ. ಸರ್ಕಾರ ಕೂಡಲೇ ಈ ನಿರ್ಧಾರವನ್ನು ಮರುಪರಿಶೀಲಿಸಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಇಲ್ಲದಿದ್ದರೆ ಸಮುದಾಯದಿಂದ ತಕ್ಕ ಉತ್ತರ ನೀಡಲಾಗುವುದು ಎಂದು ಮೀನುಗಾರರ ಮುಖಂಡ ಜೈ ವಿಠಲ್ ಕುಬಾಲ್ ಎಚ್ಚರಿಸಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಮಾತ್ರವಲ್ಲದೆ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧೆಡೆ ಮೀನುಗಾರ ಸಮುದಾಯವಿದ್ದು, ಹಾವೇರಿಯಲ್ಲಿ ಸಮುದಾಯದ ಮಠವೂ ಇದೆ. ಸಚಿವರ ಪಟ್ಟಿಯಲ್ಲಿ ಮೊದಲು ಮಂಕಾಳು ವೈದ್ಯರ ಹೆಸರನ್ನ ಸೇರಿಸಿ ಬಳಿಕ ಕೈಬಿಟ್ಟಿರುವುದು ಸಮುದಾಯಕ್ಕೆ ಮಾಡಿದ ಅವಮಾನ. ಒತ್ತಡವಿದ್ದರೆ ಮೊದಲೇ ಹೆಸರು ಸೇರಿಸಬಾರದಿತ್ತು ಎಂದು ಆಕ್ಷೇಪಿಸಿದರು. ಮೀನುಗಾರರ ಮುಖಂಡರಾದ ಜಗದೀಶ್ ಹರಿಕಾಂತ್ ಮಾತನಾಡಿ, ಬಡ ಮೀನುಗಾರರ ಕುಟುಂಬದಿಂದ ಬೆಳೆದ ಮಂಕಾಳು ವೈದ್ಯರು ಎಲ್ಲಾ ಸಮಾಜದವರಿಗೆ ಸಮಾನವಾಗಿ ಸ್ಪಂದಿಸಿದ ನಾಯಕರು. ಅವರಿಗೆ ಸಚಿವ ಸ್ಥಾನ ನೀಡದೆ ಸಮುದಾಯ ಹಾಗೂ ಜಿಲ್ಲೆಗೆ ಅನ್ಯಾಯ ಮಾಡಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜು ಹರಿಕಾಂತ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರಿದ್ದರೂ ಸಚಿವ ಸ್ಥಾನ ನೀಡದೆ ಹೊರ ಜಿಲ್ಲೆಯವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿರುವುದು ಇದೇ ಮೊದಲು. ಜಿಲ್ಲೆಯ 4ರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಬಾಬು ಕುಬಾಲ್ ಮಾತನಾಡಿ, ಮೀನುಗಾರಿಕಾ ಸಚಿವರಾಗಿದ್ದಾಗ ವೈದ್ಯರು ಮೀನುಗಾರರ ವಿಮೆ, ಡೀಸೆಲ್, ಸೀಮೆಎಣ್ಣೆ ಸೇರಿದಂತೆ ಮೀನುಗಾರರ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿದ್ದು, ಮೃತಪಟ್ಟ ಮೀನುಗಾರರ ಪರಿಹಾರ ಧನವನ್ನ 10 ಲಕ್ಷಕ್ಕೆ ಹೆಚ್ಚಿಸಿದ್ದರು. ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದನ್ನ ಉಡುಪಿ ಹಾಗೂ ಮಂಗಳೂರು ಜಿಲ್ಲೆಯಲ್ಲಿಯೂ ಕೂಡ ಖಂಡಿಸಲಾಗಿದೆ ಎಂದು ಹೇಳಿದರು. ಮೀನುಗಾರರಿಗೆ ಯಾವ ರೀತಿ ಸ್ಪಂದನೆ ನೀಡಿದ್ದಾರೆ ಅಂದ್ರೆ ನಾವೇನು ಹೆಚ್ಚು ಹೇಳಬೇಕಿಲ್ಲ. ಪತ್ರಿಕಾ ಮಾಧ್ಯಮದವರು ಗೊತ್ತಿದ್ದು, ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ಭಾಗದಲ್ಲಿ ನಮ್ಮ ಮೀನುಗಾರರು ಈ ರೀತಿ ಖಂಡನೆಯನ್ನು ಮಾಡ್ತಾರೆ. ಯಾಕಂದ್ರೆ ನಮ್ಮದು ಕರಾವಳಿ ಭಾಗದಲ್ಲಿ ದೊಡ್ಡ ಸಮಾಜ ಇದ್ದಾರೆ. ಎಲ್ಲ ಸಮಾಜಗಳಿಗೆ ನಮ್ಮ ಸರ್ಕಾರ ಅನ್ಯಾಯ ಮಾಡಿದೆ. ನೀವು ಕೊಡಬೇಕು ಅಂತ ನಾನು ಹೇಳ್ತಿದ್ದಾಗಿದ್ದು. ಸುದ್ದಿಗೋಷ್ಠಿಯಲ್ಲಿ ಮೀನುಗಾರರ ಮುಖಂಡರಾದ ಮಂಜುನಾಥ್ ಹರಿಕಾಂತ್, ಜಗದೀಶ್ ಹರಿಕಾಂತ್, ಮಹಾಬಲೇಶ್ವರ್ ಅಂಬಿಕ್, ಗಣೇಶ್ ಅಂಬಿಕ್, ಗಂಗಾಧರ್ ಅಂಬಿಕ್, ಚಿದಾನಂದ್ ಲಕುಮನೆ, ಬೀರಪ್ಪ ಹರಿಕಾಂತ್, ವೆಂಕಟರಮಣ ಮೊಗೇರ್, ಯಾದವ್ ಮೊಗೇರ್, ಕೇಶವ್ ಮೊಗೇರ್, ಗೋಪಾಲ್ ಮೊಗೇರ್, ಈಶ್ವರ್ ಮೊಗೇರ್, ಗೋವರ್ಧನ ಮೊಗೇರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.